ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಮುಖ್ಯ ವಿಷಯ ತಿಳಿದುಕೊಂಡೆವು. ಹಣದುಬ್ಬರ ಅಂದ್ರೆ ಯಾರಿಗೂ ಕಾಣದ ಕಳ್ಳ. ಅದು ನಮ್ಮ ಜೇಬಿನಿಂದ ಹಣ ಕದಿಯೋದಿಲ್ಲ, ಆದರೆ ನಮ್ಮ ಹಣದ ಬೆಲೆಯನ್ನೇ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡುತ್ತಾ ಹೋಗುತ್ತದೆ. ಆದರೆ ಒಂದು ಪ್ರಶ್ನೆ, ಈ ಕಳ್ಳ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿದೆ? ಇವತ್ತು ಅದನ್ನೇ ಹುಡುಕೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಹಣದುಬ್ಬರ ಹೇಗೆ ಕೆಲಸ ಮಾಡುತ್ತದೆ, ಯಾರಿಗೆ ಇದು ಹೆಚ್ಚು ಹೊಡೆತ ಕೊಡುತ್ತದೆ, ಮತ್ತು ಕೆಲವರಿಗೆ ಇದೇ ಹಣದುಬ್ಬರ ಹೇಗೆ ಲಾಭವಾಗುತ್ತದೆ, ಇವೆಲ್ಲದರ ಜೊತೆಗೆ ಇವತ್ತು ನಾನು ನಿಮಗೆ ಒಂದು ಸಣ್ಣ ಸೂತ್ರ ಹೇಳುತ್ತೇನೆ. ಅದು ಕೇವಲ 5 ಸೆಕೆಂಡಿನಲ್ಲಿ ಮಾಡಬಹುದು, ಆದರೆ ಹಣದ ಬಗ್ಗೆ ನೀವು ಯೋಚಿಸುವ ರೀತಿಯನ್ನೇ ಬದಲಾಯಿಸುತ್ತದೆ. ಹಾಗಾದರೆ ಬನ್ನಿ ಆರಂಭ ಮಾಡೋಣ. ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತದೆ. ಹಣದುಬ್ಬರ ಅಂದ್ರೆ ಯಾವಾಗಲೂ 5 ಅಥವಾ 6% ಇರುತ್ತದೆ ಅಂತ. ಆದರೆ ಇತಿಹಾಸ ಬೇರೆ ಕಥೆ ಹೇಳುತ್ತದೆ. ಒಮ್ಮೆ ಈ ಚಾರ್ಟ್ ನೋಡಿ. 1974 ರಲ್ಲಿ ಭಾರತದಲ್ಲಿ ಹಣದುಬ್ಬರ ಸುಮಾರು 25% ತಲುಪಿತ್ತು. ಅಂದರೆ ಬೆಲೆಗಳು 3 ವರ್ಷದಲ್ಲಿ ಸುಮಾರು ದ್ವಿಗುಣವಾಗುವಷ್ಟು ವೇಗ. 1991 ರಲ್ಲಿ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಇದು ಸುಮಾರು 16% ತಲುಪಿತ್ತು. 2009 ರಿಂದ 2014 ರವರೆಗೆ ಆಹಾರ ಮತ್ತು ಇಂಧನದ ಬೆಲೆ ಏರಿಕೆಯಿಂದ 9 ರಿಂದ 11% ನಡುವೆ ಇತ್ತು. ಇವತ್ತು ಸುಮಾರು 5 ರಿಂದ 6% ಇದೆ. ನೋಡಲು ಶಾಂತವಾಗಿದೆ ಅನಿಸುತ್ತದೆ, ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. ಹಣದುಬ್ಬರ ಎಂದಿಗೂ ರಜೆ ತೆಗೆದುಕೊಳ್ಳುವುದಿಲ್ಲ. ಅದು ಕೆಲವೊಮ್ಮೆ ನಿಧಾನ, ಕೆಲವೊಮ್ಮೆ ವೇಗ, ಆದರೆ ನಿಲ್ಲುವುದಿಲ್ಲ. ಈಗ 1 ನಿಮಿಷ ಯೋಚಿಸಿ ನೋಡಿ. ನಿಮ್ಮ ಮನೆಯ ಖರ್ಚಿನಲ್ಲಿ ಯಾವುದು ಐಷಾರಾಮಿ? ಬಹುತೇಕ ಯಾವುದೂ ಅಲ್ಲ. ಆಸ್ಪತ್ರೆ, ಶಾಲಾ ಶುಲ್ಕ, ದಿನಸಿ, ಮನೆಯ ಬಾಡಿಗೆ, ಇವುಗಳಲ್ಲಿ ಯಾವುದನ್ನೂ ನಾವು ತಪ್ಪಿಸಲು ಸಾಧ್ಯವಿಲ್ಲ. ಇದನ್ನೇ ಗಮನಿಸಿ. ಆರೋಗ್ಯ ವೆಚ್ಚ ವರ್ಷಕ್ಕೆ ಸುಮಾರು 14% ಹೆಚ್ಚಾಗುತ್ತಿದೆ. ಶಿಕ್ಷಣ ವೆಚ್ಚ ಸುಮಾರು 12%. ದಿನಸಿ ಸಾಮಾನುಗಳು ಸುಮಾರು 8%. ನಗರ ಪ್ರದೇಶದ ಬಾಡಿಗೆ ಮತ್ತು ಎಂಇ ಸುಮಾರು 10%. ಆದರೆ ಸುದ್ದಿಗಳಲ್ಲಿ ಕೇಳೋದು ಏನು? ಹಣದುಬ್ಬರ ಕೇವಲ 6%. ಆಗ ನೀವು ಕೇಳಬೇಕು, 6% ಯಾವ ಖರ್ಚಿಗೆ? ಏಕೆಂದರೆ ನಿಮ್ಮ ಮನೆಯ ನಿಜವಾದ ಹಣದುಬ್ಬರ ಸರ್ಕಾರದ ಸರಾಸರಿಗಿಂತ ತುಂಬಾ ಹೆಚ್ಚಿರಬಹುದು. ಆದ್ದರಿಂದ ಒಂದು ಪ್ರಶ್ನೆ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ನಲ್ಲಿ ಹಣ ಇಟ್ಟರೆ ಸಾಕಾ? ಸುರಕ್ಷಿತ ಇರಬಹುದು, ಆದರೆ ಅದು ನಿಮ್ಮ ಸಂಪತ್ತನ್ನು ಬೆಳೆಸುತ್ತದೆಯೇ? ಅದಕ್ಕೆ ಉತ್ತರವನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ವಿವರವಾಗಿ ನೋಡೋಣ. ಒಂದು ನಿಜ ಜೀವನದ ಉದಾಹರಣೆ ನೋಡೋಣ. ರಾಜಣ್ಣ ಅಂತ ಒಬ್ಬರು ನಿವೃತ್ತರಾಗಿದ್ದಾರೆ ಎಂದುಕೊಳ್ಳಿ. ಪ್ರತಿ ತಿಂಗಳು ಅವರಿಗೆ 25,000 ರೂಪಾಯಿ ಪಿಂಚಣಿ ಬರುತ್ತದೆ. ಮೊದಲ ವರ್ಷ ಚೆನ್ನಾಗಿ ಸಾಗುತ್ತದೆ. 2ನೇ ವರ್ಷವೂ ಸರಿಯೇ. ಆದರೆ ಔಷಧಿ ಬೆಲೆ, ಡಾಕ್ಟರ್ ಫೀಸ್, ಆಸ್ಪತ್ರೆ ವೆಚ್ಚ ಎಲ್ಲವೂ ವರ್ಷದಿಂದ ವರ್ಷಕ್ಕೆ ಏರುತ್ತವೆ. 10 ವರ್ಷಗಳ ಹಿಂದೆ 8,000ದಲ್ಲಿ ಆಗುತ್ತಿದ್ದ ಚಿಕಿತ್ಸೆ ಇವತ್ತು 22,000 ಆಗಿರಬಹುದು. ಆದರೆ ಪಿಂಚಣಿ ಅದೇ 25,000, ಅಥವಾ ಪಿಂಚಣಿ ಸ್ವಲ್ಪ ಹೆಚ್ಚಿರಬಹುದು. ಇಲ್ಲಿ ಸಮಸ್ಯೆ ಶುರುವಾಗುತ್ತದೆ. ನಿವೃತ್ತಿಯಾದ ಮೇಲೆ ಖರ್ಚು ಕಡಿಮೆ ಆಗುತ್ತದೆ ಅಂತ ಹಲವರು ಅಂದುಕೊಳ್ಳುತ್ತಾರೆ. ಆದರೆ ನಿಜ ಜೀವನದಲ್ಲಿ ಆರೋಗ್ಯ ವೆಚ್ಚವೇ ಹೆಚ್ಚಾಗುತ್ತದೆ. ಇದೇ ಹಣದುಬ್ಬರದ ನಿಜವಾದ ಹೊಡೆತ. ಇಲ್ಲಿಯವರೆಗೂ ಹಣದುಬ್ಬರ ಅಂದ್ರೆ ಎಲ್ಲರಿಗೂ ನಷ್ಟ ಅಂತ ಮಾತಾಡಿದೆವು. ಆದರೆ ಒಂದು ಟ್ವಿಸ್ಟ್ ಇದೆ.
ಹಣದುಬ್ಬರದಲ್ಲಿ ಗೆಲ್ಲುವವರು ಇದ್ದಾರೆ. ಒಬ್ಬರು 2015ರಲ್ಲಿ ಮನೆ ಸಾಲ ತೆಗೆದುಕೊಂಡಿದ್ದಾರೆ ಎಂದುಕೊಳ್ಳಿ. ಅವರ ಆಗ 45,000. ಇವತ್ತು ಅದೇ 45,000. ಆದರೆ ಅವರ ಸಂಬಳ ಬಹುಶಃ ದುಪ್ಪಟ್ಟಾಗಿರಬಹುದು. ಅಂದರೆ ಅವರು ಕೊಡುತ್ತಿರುವ ಬದಲಾಗಿಲ್ಲ, ಆದರೆ ಅದನ್ನು ಕಟ್ಟುವ ಸಾಮರ್ಥ್ಯ ಹೆಚ್ಚಾಗಿದೆ. ಸರಳವಾಗಿ ಹೇಳುವುದಾದರೆ ಹಣದುಬ್ಬರ ಅವರ ಸಾಲದ ನಿಜವಾದ ಭಾರವನ್ನು ಕಡಿಮೆ ಮಾಡಿದೆ. ಅದಕ್ಕೆ ಉತ್ತಮ ಆಸ್ತಿ ಹೊಂದಿರುವವರು ಮತ್ತು ದೀರ್ಘಾವಧಿಯ ಈಕ್ವಿಟಿ ಹೂಡಿಕೆದಾರರು ಹಣದುಬ್ಬರವನ್ನು ತಮ್ಮ ಪರವಾಗಿ ಬಳಸಿಕೊಳ್ಳುತ್ತಾರೆ. ಈಗ ಮತ್ತೊಂದು ಪ್ರಶ್ನೆ. ಹಣದುಬ್ಬರದಲ್ಲಿ ಹೆಚ್ಚು ನಷ್ಟ ಯಾರಿಗೆ? 3 ಜನರಿಗೆ. ಮೊದಲನೆಯವರು ಮನೆಯಲ್ಲಿ ನಗದು ಇಟ್ಟುಕೊಂಡವರು. ಎರಡನೆಯವರು ಕಡಿಮೆ ಬಡ್ಡಿ ಕೊಡುವ ಉಳಿತಾಯ ಖಾತೆಯಲ್ಲಿ ವರ್ಷಗಳ ಕಾಲ ಹಣ ಇಟ್ಟವರು. ಮೂರನೆಯವರು ಆದಾಯ ಯಾವತ್ತೂ ಹೆಚ್ಚಾಗದವರು. ಒಂದು ಸರಳ ಲೆಕ್ಕ. ನಿಮ್ಮ ಹಣಕ್ಕೆ 3% ಬಡ್ಡಿ ಬರುತ್ತಿದೆ. ಆದರೆ ಹಣದುಬ್ಬರ 6%. ಅಂದರೆ ಪ್ರತಿ ವರ್ಷ ನಿಮ್ಮ ಖರೀದಿ ಶಕ್ತಿಯ 3% ಮೌನವಾಗಿ ಕಡಿಮೆಯಾಗುತ್ತಿದೆ. ಯಾವ SMS ಬರುವುದಿಲ್ಲ, ಯಾವ ಎಚ್ಚರಿಕೆಯೂ ಸಿಗುವುದಿಲ್ಲ, ಆದರೆ ನಷ್ಟ ಮಾತ್ರ ಆಗುತ್ತಿರುತ್ತದೆ. ಇವತ್ತು ಬ್ಯಾಂಕ್ನಲ್ಲಿ ಇರುವ 10 ಲಕ್ಷ ರೂಪಾಯಿ 10 ವರ್ಷಗಳ ನಂತರ ಸುಮಾರು 7,40,000 ರೂಪಾಯಿಯ ಖರೀದಿ ಶಕ್ತಿಗೆ ಮಾತ್ರ ಸಮನಾಗಿರಬಹುದು. ಹಣ ಕಳೆದು ಹೋಗಿಲ್ಲ, ಆದರೆ ಅದರ ಬೆಲೆ ಮಾತ್ರ ಕಡಿಮೆಯಾಗಿದೆ. ಇದೇ ನಾವು ಪಾರ್ಟ್ 1ರಲ್ಲಿ ಹೇಳಿದ್ದ ಕಾಣದ ಕಳ್ಳ. ಈಗ ನಾನು ಹೇಳೋದು ಬಹುಶಃ ಈ ವಿಡಿಯೋದಲ್ಲೇ ಅತ್ಯಂತ ಉಪಯೋಗವಾಗುವ ವಿಷಯ. ಇದಕ್ಕೆ ಹೆಸರು ರೂಲ್ ಆಫ್ 72. ಹೆದರಬೇಡಿ, ಇದು ಯಾವುದೇ ದೊಡ್ಡ ಗಣಿತ ಅಲ್ಲ. 5ನೇ ತರಗತಿಯ ಮಗುವು ಮಾಡಬಹುದಾದ ಲೆಕ್ಕ. ಒಂದು ಸಂಖ್ಯೆ ಮಾತ್ರ ನೆನಪಿಟ್ಟುಕೊಳ್ಳಿ, 72. ಈ 72 ಅನ್ನು ಹಣದುಬ್ಬರದ ಪ್ರಮಾಣದಿಂದ ಭಾಗಿಸಿ. ಅಷ್ಟೇ. ಬಂದ ಉತ್ತರ. ನಿಮ್ಮ ಹಣದ ಖರೀದಿ ಶಕ್ತಿ ಅರ್ಧವಾಗಲು ಎಷ್ಟು ವರ್ಷ ಬೇಕು ಅಂತ ಹೇಳುತ್ತದೆ. ಒಂದು ಉದಾಹರಣೆ. ಹಣದುಬ್ಬರ 6% ಇದ್ದರೆ 72/6 = 12. ಅಂದರೆ ಇವತ್ತು 1 ಲಕ್ಷ ರೂಪಾಯಿಯಿಂದ ನೀವು ಕೊಳ್ಳುವ ವಸ್ತುಗಳನ್ನು ಇನ್ನು 12 ವರ್ಷಗಳ ನಂತರ ಕೊಳ್ಳಬೇಕಾದರೆ ಸುಮಾರು 2 ಲಕ್ಷ ರೂಪಾಯಿ ಬೇಕಾಗಬಹುದು. ಈಗ ಇನ್ನೊಂದು ಮ್ಯಾಜಿಕ್ ನೋಡಿ. ಇದೇ ರೂಲ್ ಆಫ್ 72 ಹೂಡಿಕೆಗೂ ಕೆಲಸ ಮಾಡುತ್ತದೆ. ನಿಮ್ಮ ಹೂಡಿಕೆ ವರ್ಷಕ್ಕೆ 12% ಬೆಳೆಯುತ್ತಿದ್ದರೆ 72/12 = 6. ಅಂದರೆ ನಿಮ್ಮ ಹಣ ಕೇವಲ 6 ವರ್ಷದಲ್ಲಿ ದ್ವಿಗುಣ. ಆದ್ದರಿಂದ ಕಾಂಪೌಂಡಿಂಗ್ ನಿಮ್ಮ ಸ್ನೇಹಿತ. ಹಣದುಬ್ಬರ ಅದರ ವಿರುದ್ಧದ ಶಕ್ತಿ. ಯಾವುದು ವೇಗವಾಗಿ ಓಡುತ್ತದೋ ಅದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಠೇವಣಿಯ ಮೇಲೆ ಗಳಿಸಿದ ಖಾತರಿಯ ಬಡ್ಡಿಯಿಂದ ಆರ್ಥಿಕ ಭದ್ರತೆ ಏಕೆ ಸದ್ದಿಲ್ಲದೆ ಬದಲಾಗಬಹುದು ಎಂಬುದರ ಕುರಿತು ದಂತಕತೆ. ಈಗ ನಾನು ನಿಮಗೆ ಕಥೆ ಹೇಳುತ್ತೇನೆ. ಈ ಕಥೆಯಲ್ಲಿ ರಾಜೇಶ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಇದು ರಾಜೇಶ್ ಅವರ ಕಥೆ ಮಾತ್ರ ಅಲ್ಲ, ದೇಶದ ಲಕ್ಷಾಂತರ ನಿವೃತ್ತರ ಕಥೆ. ರಾಜೇಶ್ ನಿವೃತ್ತಿಯಾದಾಗ ಅವರ ಬಳಿ 60 ಲಕ್ಷ ರೂಪಾಯಿ ಇತ್ತು. ರಿಸ್ಕ್ ಬೇಡ ಅಂತ ಸಂಪೂರ್ಣ ಹಣವನ್ನು ಖಚಿತ ಬಡ್ಡಿ ಕೊಡುವ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರು. ತಿಂಗಳಿಗೆ ಸುಮಾರು 41,000 ರೂಪಾಯಿ ಬರಲು ಶುರುವಾಯಿತು. ಆಗ ಅವರ ಮನೆಯ ಖರ್ಚು 40,000. ಅವರಿಗೆ ಅನಿಸಿತು, ಇನ್ನು ಜೀವನ ಪೂರ್ತಿ ಯಾವ ಸಮಸ್ಯೆಯೂ ಇಲ್ಲ. ನಾವು ಹೀಗೆ ಯೋಚಿಸುತ್ತೇವೆ ಅಲ್ಲವಾ? ಖಚಿತ ಆದಾಯ ಇದೆ ಅಂದರೆ ಜೀವನವು ಖಚಿತ ಅಂತ. ಆದರೆ ಜೀವನ ಅಷ್ಟು ಸರಳವಲ್ಲ. 6 ವರ್ಷ ಕಳೆದು ಹೋಯಿತು. ಪ್ರತಿ ತಿಂಗಳು ಬ್ಯಾಂಕ್ ಅದೇ 41,000 ರೂಪಾಯಿಯನ್ನು ಜಮಾ ಮಾಡುತ್ತಲೇ ಇತ್ತು.
1 ರೂಪಾಯಿಯೂ ಕಡಿಮೆಯಿಲ್ಲ. ಆದರೆ ಮನೆಯ ಖರ್ಚು, ಅದು ಮಾತ್ರ ನಿಲ್ಲಲಿಲ್ಲ. ಔಷಧಿ ದುಬಾರಿಯಾಯಿತು. ದಿನಸಿ ಸಾಮಾನು ದುಬಾರಿಯಾಯಿತು. ಮನೆಯ ಸಹಾಯಕರ ಸಂಬಳ ಹೆಚ್ಚಾಯಿತು. ಆಸ್ಪತ್ರೆಯ ವೆಚ್ಚ ಹೆಚ್ಚಾಯಿತು. ಹೀಗೆ 40,000 ಇದ್ದ ಮಾಸಿಕ ಖರ್ಚು 65,000ಕ್ಕೆ ತಲುಪಿತು. ಈಗ ರಾಜೇಶ್ ಅವರ ಮುಂದೆ ದೊಡ್ಡ ಪ್ರಶ್ನೆ. ಆದಾಯ 41,250 ರೂಪಾಯಿ, ಖರ್ಚು 65,000 ರೂಪಾಯಿ. ಉಳಿದ ಕೊರತೆ ಪ್ರತಿ ತಿಂಗಳು ಸುಮಾರು 24,000 ರೂಪಾಯಿ. ಇಲ್ಲಿಂದ ನಿವೃತ್ತಿಯ ನಿಜವಾದ ಪರೀಕ್ಷೆ ಆರಂಭವಾಗುತ್ತದೆ. ಈ ಕಥೆಯ ಮುಖ್ಯ ಪಾಠ ಏನು? ಬ್ಯಾಂಕ್ ತನ್ನ ಮಾತು ಉಳಿಸಿಕೊಂಡಿದೆ. ಪ್ರತಿ ತಿಂಗಳು ಬಡ್ಡಿ ಕೊಟ್ಟಿತು. ಯಾವ ಮೋಸವೂ ಆಗಲಿಲ್ಲ. ಆದರೆ ಹಣದುಬ್ಬರ ಯಾರಿಗೂ ಮಾತು ಕೊಡುವುದಿಲ್ಲ. ಅದು ಪ್ರತಿ ವರ್ಷ ತನ್ನ ಕೆಲಸ ಮಾಡುತ್ತಲೇ ಇರುತ್ತದೆ. ಹಾಗಾದರೆ ನಿಜವಾದ ಸುರಕ್ಷತೆ ಯಾವುದು? ಕೇವಲ ಖಚಿತ ಬಡ್ಡಿಯೇ, ಅಥವಾ ಕಾಲದ ಜೊತೆಗೆ ಬೆಳೆಯುವ ಆದಾಯವೇ? ನನ್ನ ಅಭಿಪ್ರಾಯದಲ್ಲಿ ನಿವೃತ್ತಿ ನಿಧಿಯ ಒಂದು ಭಾಗವಾದರೂ ಹಣದುಬ್ಬರವನ್ನು ಮೀರಿಸುವ ಬೆಳವಣಿಗೆ ನೀಡುವ ಆಸ್ತಿಗಳಲ್ಲಿ ಇರಬೇಕು. ಇಲ್ಲದಿದ್ದರೆ ಇವತ್ತಿನ ನೆಮ್ಮದಿ ನಾಳೆಯ ಆತಂಕವಾಗಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಎಷ್ಟೋ ವರ್ಷಗಳ ಕಾಲ ಸ್ವಲ್ಪ ಸ್ವಲ್ಪವಾಗಿ ಹಣ ಉಳಿಸುತ್ತಾರೆ. ಕೊನೆಗೂ ಸಿದ್ಧ. ಇನ್ನೇನು 6 ತಿಂಗಳಲ್ಲಿ ಮದುವೆ. ಒಬ್ಬ ತಂದೆ ತನ್ನ ಮಗಳ ಮದುವೆಗೆ 40 ಲಕ್ಷ ರೂಪಾಯಿ ಸಾಕು ಅಂತ ಯೋಜನೆ ಮಾಡುತ್ತಾರೆ. ವರ್ಷಗಳ ಕಾಲ ಸ್ವಲ್ಪ ಸ್ವಲ್ಪವಾಗಿ ಹಣ ಉಳಿಸುತ್ತಾರೆ. ಕೊನೆಗೂ 40 ಲಕ್ಷ ಸಿದ್ಧ. ಇನ್ನೇನು 6 ತಿಂಗಳಲ್ಲಿ ಮದುವೆ. ಎಲ್ಲವೂ ಸರಿಯಾಗಿದೆ ಅನ್ನುವಷ್ಟರಲ್ಲಿ ಹಣದುಬ್ಬರ ತನ್ನ ಆಟ ಶುರು ಮಾಡುತ್ತದೆ. ಮಂಟಪ, ಕೇಟರಿಂಗ್, ಅಲಂಕಾರ, ಚಿನ್ನ ಎಲ್ಲದರ ಬೆಲೆ ಏರಲು ಶುರುವಾಗುತ್ತದೆ. 40 ಲಕ್ಷದಲ್ಲಿ ಆಗಬೇಕಿದ್ದ ಮದುವೆ 60 ಲಕ್ಷಕ್ಕೆ ತಲುಪುತ್ತದೆ. ಇನ್ನು ಆ ತಂದೆಯ ಪರಿಸ್ಥಿತಿ? ಎಫ್ಡಿ ಮುರಿಯಬೇಕು, ಸಾಲ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಬಳಸಬೇಕು. ಕೊನೆಗೆ ಮಗಳ ಮುಖದ ನಗು ನೋಡಿದಾಗ ಸಂತೋಷ ಇರುತ್ತದೆ. ಆದರೆ ಮನಸ್ಸಿನೊಳಗೆ ಒಂದು ಪ್ರಶ್ನೆ. ಯಾಕೆ ಹೀಗೆ ಆಯಿತು? ಉದ್ಧರಣ. ಈ 2 ಕಥೆಗಳು ಕಥೆಗಳಷ್ಟೇನಾ? ರೀಲಾ ಅಥವಾ ರಿಯಲ್ಲ? ಬಾಟಮ್ ಲೈನ್, ಹಣದುಬ್ಬರ ಶ್ರೀಮಂತರನ್ನೂ ಬಿಡುವುದಿಲ್ಲ, ಬಡವರನ್ನೂ ಬಿಡುವುದಿಲ್ಲ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಇದೀಗ ನೋಡಿದ ಈ 2 ಕಥೆಗಳು ಸಿನಿಮಾ ಕಥೆಗಳಂತೆ ಅನಿಸಿತಾ? ಅಥವಾ ನಮ್ಮ ಸುತ್ತಮುತ್ತ ನಡೆದಿರಬಹುದು ಅನ್ನಿಸಿತಾ? ನಿಜ ಹೇಳಬೇಕೆಂದರೆ ಇದು ಪ್ರತಿಯೊಂದು ಮನೆಯಲ್ಲೂ ಬೇರೆ ಬೇರೆ ರೂಪದಲ್ಲಿ ನಡೆಯುತ್ತಲೇ ಇರುತ್ತದೆ. ಯಾರಿಗಾದರೂ ಆರೋಗ್ಯ ವೆಚ್ಚದ ರೂಪದಲ್ಲಿ, ಯಾರಿಗಾದರೂ ಶಿಕ್ಷಣ ವೆಚ್ಚದ ರೂಪದಲ್ಲಿ, ಇನ್ನೊಬ್ಬರಿಗೆ ಮನೆ ಕಟ್ಟುವ ವೆಚ್ಚದ ರೂಪದಲ್ಲಿ. ಹಣದುಬ್ಬರಕ್ಕೆ ನೀವು ಶ್ರೀಮಂತರ, ಬಡವರ, ಅಧಿಕಾರಿಯ, ರೈತರ ಅಂತ ವ್ಯತ್ಯಾಸ ಇಲ್ಲ. ಅದು ಎಲ್ಲರ ಮನೆಯ ಬಾಗಿಲನ್ನು ತಟ್ಟುತ್ತದೆ. ಆದ್ದರಿಂದ ಹಣದುಬ್ಬರವನ್ನು ಭಯಪಡುವ ಅಗತ್ಯ ಇಲ್ಲ. ಆದರೆ ಅದನ್ನು ನಿರ್ಲಕ್ಷಿಸುವುದು ಮಾತ್ರ ದೊಡ್ಡ ತಪ್ಪು. ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಹಣದುಬ್ಬರ 6% ಇದ್ದರೆ ಮತ್ತು ನಿಮ್ಮ ಎಫ್ಡಿ 6.5% ನೀಡಿದರೆ ನೀವು ನಿಜವಾಗಿಯೂ ಸಂಪತ್ತನ್ನು ಬೆಳೆಸುತ್ತಿದ್ದೀರಾ? ಉತ್ತರ ಇಲ್ಲ. ಕಾರಣ ಇಲ್ಲಿದೆ. ಎಫ್ಡಿ ಬಡ್ಡಿ ಸಂಪೂರ್ಣವಾಗಿ ತೆರಿಗೆಗೆ ಒಳಪಡುತ್ತದೆ. ನೀವು 30% ತೆರಿಗೆ ವ್ಯಾಪ್ತಿಯಲ್ಲಿದ್ದರೆ ನಿಮ್ಮ 6.5% ತೆರಿಗೆಯ ನಂತರ ಕೇವಲ 4.5%ವಾಗುತ್ತದೆ. ಈಗ ಆ 4.55%ದಿಂದ 6% ಹಣದುಬ್ಬರವನ್ನು ಕಳೆಯಿರಿ ಮತ್ತು ನೀವು ವಾಸ್ತವವಾಗಿ -1.5% ನಿಜವಾದ ಆದಾಯದಲ್ಲಿದ್ದೀರಿ. ನೀವು ಹಣವನ್ನು ಕಳೆದುಕೊಳ್ಳುತ್ತಿದ್ದೀರಿ. ಸುರಕ್ಷಿತವಾಗಿ
ಸರಿಯಾದ ಉತ್ತರ ಬಿ. ನೀವು ಸಂಪತ್ತನ್ನು ಬೆಳೆಸುತ್ತಿರಲಿಲ್ಲ. ನೀವು ಮನೆಯಲ್ಲಿ ಹಣವನ್ನು ಇಟ್ಟುಕೊಳ್ಳುವುದಕ್ಕಿಂತ ಸ್ವಲ್ಪ ಹೆಚ್ಚು ನಯವಾಗಿ ಅದನ್ನು ಕಳೆದುಕೊಳ್ಳುತ್ತಿದ್ದೀರಿ. ಇಂದಿನ ಪ್ರಶ್ನೋತ್ತರ. ಇಂದಿನ ರಸಪ್ರಶ್ನೆಗೆ ಸಮಯ. ಈ 3 ಆಸ್ತಿ ವರ್ಗಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಹಣದುಬ್ಬರದ ವಿರುದ್ಧ ಉತ್ತಮ ದೀರ್ಘಕಾಲೀನ ಗುರಾಣಿಯಾಗಿದೆ? ಎ. ಚಿನ್ನದ ಆಭರಣ. ಬಿ. ಲಾಕರ್ನಲ್ಲಿ ನಗದು. ಸಿ. ಇಕ್ವಿಟಿ ಮ್ಯೂಚುಯಲ್ ಫಂಡ್ಗಳು. ನಿಮ್ಮ ಉತ್ತರವನ್ನು ಇದೀಗ ಕಾಮೆಂಟ್ಗಳಲ್ಲಿ ಬಿಡಿ ಮತ್ತು ನಾನು ಉತ್ತರವನ್ನು ಡೇಟಾ ಮತ್ತು ಪುರಾವೆಗಳೊಂದಿಗೆ ನಾಳೆಯ ವಿಡಿಯೋದಲ್ಲಿ ಬಹಿರಂಗಪಡಿಸುತ್ತೇನೆ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಇವತ್ತಿನ ಚಿಂತನೆ. ಅರ್ಥಶಾಸ್ತ್ರಜ್ಞ ಮಿಲ್ಟನ್ ಫ್ರೈಡ್ಮನ್ ಹೇಳಿದ ಒಂದು ಅದ್ಭುತ ಮಾತು. ಇನ್ಫ್ಲೇಷನ್ ಇಸ್ ಟ್ಯಾಕ್ಸೇಷನ್ ವಿದೌಟ್ ಲೆಜಿಸ್ಲೇಷನ್. ಅಂದರೆ ಯಾರೂ ನಿಮ್ಮಿಂದ ನೇರವಾಗಿ ತೆರಿಗೆ ಕೇಳುವುದಿಲ್ಲ. ಆದರೆ ಹಣದುಬ್ಬರ ನಿಮ್ಮ ಹಣದ ಮೌಲ್ಯವನ್ನು ಕಡಿಮೆ ಮಾಡುವ ಮೂಲಕ ಅದೇ ಕೆಲಸ ಮಾಡುತ್ತದೆ. ಈ ಒಂದು ವಾಕ್ಯ ಹಣದುಬ್ಬರದ ಸಂಪೂರ್ಣ ಅರ್ಥವನ್ನು ಹೇಳುತ್ತದೆ. ಹಣದುಬ್ಬರವನ್ನು ಸೋಲಿಸಬಹುದೇ? ಹೌದು, ಸಾಧ್ಯ. ಆದರೆ ಹಣವನ್ನು ಕೇವಲ ಉಳಿಸಿದರೆ ಸಾಲದು. ಅದನ್ನು ಬೆಳೆಯುವಂತೆ ಮಾಡಬೇಕು. ಇಲ್ಲಿಯವರೆಗೆ ನಾವು ಒಂದೇ ವಿಷಯ ನೋಡಿದೆವು. ಹಣದುಬ್ಬರ ನಿಧಾನವಾಗಿ, ಯಾರಿಗೂ ಗೊತ್ತಾಗದಂತೆ ನಮ್ಮ ಹಣದ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಹಾಗಾದರೆ ಪ್ರಶ್ನೆ, ಇದನ್ನು ಸೋಲಿಸಲು ಸಾಧ್ಯವೇ? ನನ್ನ ಉತ್ತರ ಖಂಡಿತ ಸಾಧ್ಯ. ಆದರೆ ಒಂದು ಷರತ್ತು ಇದೆ. ಹಣವನ್ನು ಕೇವಲ ಉಳಿಸುವುದರಿಂದ ಸಾಲದು. ಅದನ್ನು ಹಣದುಬ್ಬರಕ್ಕಿಂತ ವೇಗವಾಗಿ ಬೆಳೆಯುವಂತೆ ಮಾಡಬೇಕು. ಒಂದು ಓಟ ನಡೆಯುತ್ತಿದೆ ಎಂದುಕೊಳ್ಳಿ. ಒಂದು ಕಡೆ ಹಣದುಬ್ಬರ, ಇನ್ನೊಂದು ಕಡೆ ನಿಮ್ಮ ಹೂಡಿಕೆ. ನಿಮ್ಮ ಹೂಡಿಕೆ ಮುಂದೆ ಓಡಿದರೆ ನೀವು ಗೆದ್ದಂತೆ. ಇಲ್ಲದಿದ್ದರೆ ಹಣದುಬ್ಬರ ನಿಧಾನವಾಗಿ ಗೆಲ್ಲುತ್ತಾ ಹೋಗುತ್ತದೆ. ಆದ್ದರಿಂದ ಉಳಿತಾಯ ಮುಖ್ಯ. ಆದರೆ ಬೆಳವಣಿಗೆಯಿರುವ ಉಳಿತಾಯ ಇನ್ನೂ ಮುಖ್ಯ. ಇಂದಿನ ಮುಖ್ಯ ಪಾಠಗಳು. ಚೆಕ್ ಮಾರ್ಕ್. ಹಣದುಬ್ಬರ ಯಾವಾಗಲೂ ಇರುತ್ತದೆ. ಚೆಕ್ ಮಾರ್ಕ್. ಪ್ರತಿಯೊಬ್ಬರ ಮನೆಯ ಹಣದುಬ್ಬರ ಬೇರೆ. ಚೆಕ್ ಮಾರ್ಕ್ ರೂಲ್ ಆಫ್ 72 ನೆನಪಿಟ್ಟುಕೊಳ್ಳಿ. ಚೆಕ್ ಮಾರ್ಕ್ ಕೇವಲ ಹಣ ಉಳಿಸುವುದು ಸಾಕಾಗುವುದಿಲ್ಲ. ಚೆಕ್ ಮಾರ್ಕ್ ಬೆಳೆಯುವ ಹೂಡಿಕೆ ಅಗತ್ಯ. ಇವತ್ತಿನ ವಿಡಿಯೋ ಮುಗಿಯುವ ಮುನ್ನ 5 ವಿಷಯಗಳನ್ನು ಮನೆಯಲ್ಲಿ ತೆಗೆದುಕೊಂಡು ಹೋಗಿ. ಮೊದಲನೆಯದು, ಹಣದುಬ್ಬರ ನಮ್ಮ ಜೀವನದ ಶಾಶ್ವತ ಸಂಗಾತಿ. ಎರಡನೆಯದು, ಸರ್ಕಾರದ ಸರಾಸರಿ ಹಣದುಬ್ಬರ ನಿಮ್ಮ ಮನೆಯ ನಿಜವಾದ ಹಣದುಬ್ಬರ ಆಗಬೇಕೆಂದಿಲ್ಲ. ಮೂರನೆಯದು, ರೂಲ್ ಆಫ್ 72. ಇದು ಚಿಕ್ಕ ಸೂತ್ರ, ಆದರೆ ತುಂಬಾ ದೊಡ್ಡ ಪಾಠ. ನಾಲ್ಕನೆಯದು, ಕೇವಲ ಉಳಿತಾಯ ಸಾಕಾಗುವುದಿಲ್ಲ. ಐದನೆಯದು, ಹಣ ನಮಗಾಗಿ ಕೆಲಸ ಮಾಡಬೇಕು. ಅದಕ್ಕೆ ಸರಿಯಾದ ಹೂಡಿಕೆ ಅಗತ್ಯ. ಈಗ ನಿಮ್ಮ ಸರದಿ. ನಿಮ್ಮ ಮನೆಯ ಅನುಭವ ಏನು? ನಿಮಗೆ ಯಾವ ಖರ್ಚು ಅತ್ಯಂತ ವೇಗವಾಗಿ ಹೆಚ್ಚಾಗಿದೆ ಅನ್ನಿಸುತ್ತದೆ? ದಿನಸಿ ಸಾಮಾನು, ಶಿಕ್ಷಣ, ಆರೋಗ್ಯ ಅಥವಾ ಮನೆ ಸಂಬಂಧಿತ ವೆಚ್ಚ? ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವ ಇನ್ನೊಬ್ಬರಿಗೆ ಕಲಿಕೆಯಾಗಬಹುದು. ಇಲ್ಲಿಯವರೆಗೆ ನಾವು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡೆವು. ಈಗ ಮುಂದಿನ ಪ್ರಶ್ನೆ. ಈ ಸಮಸ್ಯೆಗೆ ಪರಿಹಾರ ಏನು? ಹಣವನ್ನು ಎಲ್ಲಿ ಹೂಡಬೇಕು? ಎಫ್ಡಿ ಸಾಕಾ? ಚಿನ್ನವೇ ಉತ್ತಮವಾ? ಜಮೀನು, ಷೇರು ಅಥವಾ ಮ್ಯೂಚುವಲ್ ಫಂಡ್? ಪ್ರತಿಯೊಂದಕ್ಕೂ ತನ್ನದೇ ಆದ ಸ್ಥಾನ ಇದೆ. ಆದರೆ ಯಾವುದು ಯಾರಿಗೆ ಯಾವಾಗ ಸರಿಹೊಂದುತ್ತದೆ? ಇದನ್ನೆಲ್ಲ ಮುಂದಿನ ಭಾಗದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಭಾಗ 2ರ ಬಗ್ಗೆ ಇಲ್ಲಿದೆ ಒಂದು ಮಾಹಿತಿ. ಹಣದುಬ್ಬರ ನಿಜ. ಅದು ಎಲ್ಲೆಡೆ ಇದೆ ಮತ್ತು ಅದು ಯಾರಿಗೂ ಕಾಯುವುದಿಲ್ಲ. ಆದರೆ ಈಗ ಅದು ಎಲ್ಲಿ ಅಡಗಿಕೊಳ್ಳುತ್ತದೆ? ಯಾರಿಗೆ ನೋವುಂಟು ಮಾಡುತ್ತದೆ? ಮತ್ತು 72ರ ಮ್ಯಾಜಿಕ್ ನಿಯಮ ನಿಮಗೆ ತಿಳಿದಿದೆ.
ಇದು ನಿಮ್ಮ ಹಣವನ್ನು ರಕ್ಷಿಸಲು ಸಹಾಯ ಮಾಡುವ ಒಂದು ಒಳನೋಟವನ್ನು ನಿಮಗೆ ನೀಡಿದ್ದರೆ, ಈ ವಿಡಿಯೋವನ್ನು ಈಗಲೇ ಒಬ್ಬ ಸ್ನೇಹಿತ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಅವರು ಸಹ ಇದನ್ನು ಕೇಳಬೇಕು. ನಿಮ್ಮ ರಸಪ್ರಶ್ನೆ ಉತ್ತರವನ್ನು ಕಾಮೆಂಟ್ಗಳಲ್ಲಿ ಬಿಡಿ. ಚಂದಾದಾರರಾಗಿ ಒತ್ತಿರಿ. ಮತ್ತು ಭಾಗ 3ಗಾಗಿ ನಾಳೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿ ನಾವು ನಿಜವಾಗಿಯೂ ಹಣದುಬ್ಬರವನ್ನು ಸೋಲಿಸುವ ಆಯುಧಗಳ ಬಗ್ಗೆ ಮಾತನಾಡುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮುಕ್ತಾಯದಲ್ಲಿ ಹಕ್ಕು ನಿರಾಕರಣೆ. ಡಿಸ್ಕ್ಲೇಮರ್: ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ. ಈ ವಿಷಯವು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಮಾತ್ರ ಮತ್ತು ಖರೀದಿಸಲು, ಮಾರಾಟ ಮಾಡಲು ಆರ್ಥಿಕ ಸಲಹೆ, ಶಿಫಾರಸಾಗಿ ತೆಗೆದುಕೊಳ್ಳಬಾರದು. ಹಣದುಬ್ಬರದಿಂದ ಪಾರಾಗುವ ಪರಿಶೀಲನಾಪಟ್ಟಿ. ಸಿಪಿಐ ಮಾತ್ರವಲ್ಲದೆ, ನಿಮ್ಮ ಮನೆಯ ನಿಜವಾದ ಹಣದುಬ್ಬರವನ್ನು ಟ್ರ್ಯಾಕ್ ಮಾಡಿ. ತುರ್ತು ಹಣವನ್ನು ದ್ರವವಾಗಿಡಿ. ದೊಡ್ಡ ಮೊತ್ತವನ್ನು ವರ್ಷಗಳ ಕಾಲ ನಿಷ್ಕ್ರಿಯವಾಗಿ ಇಡುವುದನ್ನು ತಪ್ಪಿಸಿ. ದೀರ್ಘಕಾಲೀನ ಗುರಿಗಳಿಗಾಗಿ ಬೆಳವಣಿಗೆಯ ಸ್ವತ್ತುಗಳನ್ನು ಬಳಸಿ. ವಾರ್ಷಿಕವಾಗಿ ಹೂಡಿಕೆಗಳನ್ನು ಪರಿಶೀಲಿಸಿ. ಬಡ್ಡಿಯನ್ನು ಗಳಿಸುವುದಕ್ಕಿಂತ ಹಣದುಬ್ಬರವನ್ನು ನಿವಾರಿಸುವುದು ಮುಖ್ಯವಾಗಿದೆ.